Hello aspirants, welcome back to Post Office Campus YouTube ಚಾನಲ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಜನರಲ್ ರೂಲ್ಸ್ ಆ್ಯಸ್ ಟು ಪೋಸ್ಟಿಂಗನ್ನು ನೋಡಿದ್ವಿ. ಸೊ ನೀವು ಆ ಕ್ಲಾಸನ್ನು ನೋಡಿ ರಿವೈಸ್ ಮಾಡಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಕ್ಲಾಸ್ 5 ಮೆಥಡ್ ಆಫ್ ಅಡ್ರೆಸ್ ಬಗ್ಗೆ ಈ ಕ್ಲಾಸ್ನಲ್ಲಿ ನೋಡೋಣ. ಸೊ ಪಿ ಒ ಗೈಡ್ನಲ್ಲಿ ಬರುವಂಥ ಕ್ಲಾಸ್ 26 to 31 ಮೆಥಡ್ ಆಫ್ ಅಡ್ರೆಸ್ ಬಗ್ಗೆ ಹೇಳ್ತದೆ. ಸೊ ಇದರಲ್ಲಿ ಏನೇನು ಬರ್ತದೆ ಅಂದರೆ Clause 26 manner of addressing, Clause 27 articles addressed to defense service personnel and navy personnel, indefinite address, additions of sender's address, intimation of address to correspondence abroad. ಓಕೆ, ಅಡ್ರೆಸ್ಸನ್ನು ನಾವು ಯಾವ ಥರ ಬರಿಬೇಕು, ಆಮೇಲೆ ನೇವಿ ಮತ್ತು ಏರ್ಫೋರ್ಸಲ್ಲಿ ಆಮೇಲೆ ಆರ್ಮಿಯಲ್ಲಿ ವರ್ಕ್ ಮಾಡ್ತಾ ಇರುವಂಥ ಪರ್ಸನ್ಸ್ಗೆ ನೀವು ಲೆಟರ್ಸನ್ನು ಕಳಿಸ್ಬೇಕಂದ್ರೆ ಯಾವ ಫಾರ್ಮ್ಯಾಟಲ್ಲಿ ಬರಿಬೇಕು. ನೆಕ್ಸ್ಟು ಇಂಡೆಫಿನೈಟ್ ಅಡ್ರೆಸ್ ಕರೆಕ್ಟ್ ಇಲ್ಲ ಅಂದರೆ ಅದನ್ನು ಯಾವ ಥರ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ಎಡಿಷನ್ ಆಫ್ ಸೆಂಡರ್ಸ್ ಫ್ರಾಮ್ ಅಡ್ರೆಸ್ಸನ್ನು ಆ್ಯಡ್ ಮಾಡುವುದರಿಂದ ಏನಾಗ್ತದೆ. ಆ್ಯಂಡ್ ಅದರ್ ಅಬ್ರಾಡಲ್ಲಿ ಅಥವಾ ಬೇರೆ ಪ್ಲೇಸಲ್ಲಿ ಇರುವಂಥ ಜನರು ಅಥವಾ ಅವರು ನಿಮಗೆ ಲೆಟರ್ಸ್ ಕಳಿಸ್ಬೇಕಂದ್ರೆ ಯಾವ ಥರ ಅಡ್ರೆಸ್ಸನ್ನು ನೀವು ಅವರಿಗೆ ಹೇಳಬೇಕು. ಸೊ ಇವೆಲ್ಲವನ್ನು ಮೆಥಡ್ ಆಫ್ ಅಡ್ರೆಸ್ ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಲೆಟ್ಸ್ ಬಿಗಿನ್. ಸೊ ಕ್ಲಾಸ್ 26 ಪರ್ಟಿಕ್ಯುಲರ್ಸ್ ಟು ಬಿ ಫರ್ನಿಶ್ಡ್. ಸೊ ನಾವು ಅಡ್ರೆಸ್ಸಲ್ಲಿ ಏನೇನು ಬರಿಬೇಕು ಮತ್ತು ಯಾವ ಪ್ಲೇಸಲ್ಲಿ ಬರಿಬೇಕು ಅದನ್ನೆಲ್ಲ ಇಲ್ಲಿ ನೋಡೋಣ. ಸೊ ರೈಟ್ ಅಡ್ರೆಸ್ ಇದಕ್ಕಿಂತ ಮುಂಚೆ ನಾವು ಅಡ್ರೆಸ್ಸನ್ನು ಕರೆಕ್ಟಾಗಿ ಯಾವುದಕ್ಕೆ ಬರೀಬೇಕು. ಸೊ ಕರೆಕ್ಟಾಗಿ ಅಡ್ರೆಸ್ಸನ್ನು ನೀವು ಬರೆದ್ರೆ ಅಥವಾ ಲೆಟ್ರ್ ಮೇಲೆ ಕೊಟ್ಟರೆ ಸೊ ಫಾಸ್ಟ್ ಡೆಲಿವರಿ ಆಗ್ತದೆ. ಆಮೇಲೆ ಯಾರಿಗೆ ಕಳಿಸಿದ್ರೆ ಅದು ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಡೆಲಿವರಿ ಆಗ್ತದೆ. ಸಿಂಪಲ್. ಸೊ ನೀವು ಕರೆಕ್ಟಾಗಿ ಬರಲಿಲ್ಲ ಅಂದರೆ RLAಗೂ ಹೋಗ್ಬೋದು. ಸೆಂಡರ್ಸ್ ಅಡ್ರೆಸ್ಸನ್ನು ಕರೆಕ್ಟ್ ಬರಲಿಲ್ಲ ಅಂದರೆ ಇಫ್ ಸೆಂಡರ್ ಅಡ್ರೆಸ್ಸನ್ನು ಕರೆಕ್ಟ್ ಬರೆದ್ರೆ ರಿಟರ್ನ್ ಟು ಸೆಂಡರ್ ಯಾರ್ದಲ್ಲ ಅವ್ರಿಗೆ ವಾಪಸ್ ಬರ್ತದೆ. ಸೊ ಅದಕ್ಕೋಸ್ಕರ ಅನ್ಡೆಲಿವರಿ ಆಗಬಾರ್ದು ಅಥವಾ ನಿಮಗೆ ವಾಪಸ್ ಅದು ಬರಬಾರ್ದು ಅಂದರೆ ಸೊ ಕರೆಕ್ಟಾಗಿ ನೀವು ಟು ಅಡ್ರೆಸ್ಸನ್ನು ಬರಿಬೇಕು. ಅದನ್ನು ಹೇಗೆ ಬರೆಯೋದಂತ ನೋಡೋಣ. ಓಕೆ, ರೈಟ್ ಅಡ್ರೆಸ್ ಪ್ಯಾರಲಲ್ ಟು ದ ಲೆಂತ್ ಆಫ್ ದ ಕವರ್. ಇದು ಲೆಟ್ರ್ ಅಂತ ಅಂದ್ಕೊಳ್ಳಿ. ಸೊ ಇದ್ರ ಪ್ಯಾರಲಲ್ ಆಗಿ ಬರಿಬೇಕು. ಆ್ಯಂಡ್ ರೈಟ್ ಇನ್ ದ ಲೋವರ್ ಹಾಫ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಫ್ರಂಟ್. ಫಸ್ಟ್ ಇದು ಅಪ್ಪರ್ ಹಾಫ್, ಲೋವರ್ ಹಾಫಲ್ಲಿ ರೈಟ್ ಹ್ಯಾಂಡ್ ಸೈಡ್ ಫ್ರಂಟ್ ಅಂದರೆ ಇಲ್ಲಿ ಟು ಅಡ್ರೆಸ್ಸನ್ನು ಬರಿಬೇಕು. ಓಕೆ, ಲೀವ್ 3 ಸೆಂಟಿಮೀಟರ್ ಮಾರ್ಜಿನ್ ಎಟ್ ದ ಟಾಪ್ ಫಾರ್ ದ ಪೋಸ್ಟೇಜ್ ಸ್ಟ್ಯಾಂಪ್ಸ್ ಆ್ಯಂಡ್ ಪೋಸ್ಟ್ ಮಾರ್ಕ್ಸ್. ಇಲ್ಲಿ 3 ಸೆಂಟಿಮೀಟ್ರು ಸ್ಪೇಸನ್ನು ಬಿಡಬೇಕು. ಯಾವುದಕ್ಕಂದರೆ ಇಲ್ಲಿ ಸ್ಟ್ಯಾಂಪ್ಸನ್ನು ಹಚ್ಚಲಿಕ್ಕೆ. ಎನ್ಶೂರ್ ಅಡ್ರೆಸ್ ಈಸ್ ಕರೆಕ್ಟ್ ಟು ಅವಾಯ್ಡ್ ಡಿಲೇ ಆರ್ ಮಿಸ್ ಡೆಲಿವರಿ. ಅಡ್ರೆಸ್ಸನ್ನು ಕರೆಕ್ಟ್ ಬರೀಬೇಕು. ಏನಕ್ಕಂದರೆ ಡಿಲೇ ಕರೆಕ್ಟ್ ಇಲ್ಲ ಆಯ್ತಂದರೆ ಸೊ ಆ ಪರ್ಸನ್ನ ಸರ್ಚ್ ಮಾಡಲಿಕ್ಕೆ ಪೋಸ್ಟ್ಮ್ಯಾನ್ ಅವರು ಒಂದು ಸ್ವಲ್ಪ ಟೈಮ್ ತೊಗೋತಾರೆ. ಸೊ ಆ ಟೈಮ್ಗೆ ಡಿಲೇ ಆಗ್ತದೆ, ಇಲ್ಲ ಮಿಸ್ ಡೆಲಿವರಿ ಕೂಡ ಆಗುವ ಸಾಧ್ಯತೆ ಇದೆ. ಅದರ್ವೈಸ್ ಅವ್ರು ಯಾರು ಪಾರ್ಟಿನೇ ಆ ಪ್ಲೇಸಲ್ಲಿ ಇಲ್ಲ ಅಂತಂದರೆ ರಿಟರ್ನ್ ಟು ಸೆಂಡರ್ ಆಗ್ತದೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಟು ಅಡ್ರೆಸ್ಸನ್ನು ಕರೆಕ್ಟಾಗಿ ಬರಿಬೇಕು. ಓಕೆ, ನೆಕ್ಸ್ಟು ಪೋಸ್ಟ್ ಆನ್ ಸ್ಟ್ಯಾಂಡರ್ಡ್ಸ್. ಸೊ ಇವಾಗ ಅರ್ಬನ್ ಅಡ್ರೆಸ್ ಮತ್ತು ರೂರಲ್ ಅಡ್ರೆಸ್ ಅಂತ ಬರ್ತವೆ. ಸೊ ಅದರಲ್ಲಿ ಅದಕ್ಕಿಂತ ಮುಂಚೆ ಟು ಅಡ್ರೆಸ್ ಬರಿಬೇಕಂದ್ರೆ ನೇಮ್ ಬರಿತೀರಿ, ಪೋಸ್ಟ್ ಟೌನ್ ಬರಿತೀರಿ, ಆಮೇಲೆ ಪಿನ್ ಕೋಡ್ ಬರಿತೀರಿ. ಪೋಸ್ಟ್ ಟೌನ್ ಯಾವಾಗಲೂ ಬ್ಲಾಕ್ ಲೆಟರ್ಸಲ್ಲೇ ಇರಬೇಕು, ಕ್ಯಾಪಿಟಲ್ ಲೆಟರ್ಸ್. ದ ಪೋಸ್ಟ್ ಟೌನ್ ಮಸ್ಟ್ ಆಲ್ವೇಸ್ ಬಿ ರಿಟರ್ನ್ ಇನ್ ದ ಅಪ್ಪರ್ ಕೇಸ್ ಫಾರ್ ಸಾರ್ಟಿಂಗ್ ಕ್ಲಾರಿಟಿ. ಆಲ್ವೇಸ್ ಇನ್ ಪೋಸ್ಟ್ ಟೌನ್ ಆಲ್ವೇಸ್ ಏನಂದರೆ ಬ್ಲಾಕ್ ಲೆಟರ್ಸ್. ಆ್ಯಂಡ್ ಅಂಡರ್ಲೈನಿಂಗ್. It is mandatory to underline the post town to distinguish it from the other letters. ಸೊ ಈಗ ಪೋಸ್ಟ್ ಟೌನ್ ಯಾವುದಂದರೆ ಹುಬ್ಳಿಗೆ ಆರ್ಟಿಕಲ್ ಹೋಗಬೇಕು. ಸೊ ಇದೆಲ್ಲ ಬ್ಲಾಕ್ ಲೆಟರ್ಸಲ್ಲಿ ಬರೀಬೇಕು ಆ್ಯಂಡ್ ಅಂಡರ್ಲೈನ್. ನೆಕ್ಸ್ಟು ಪಿನ್ ಕೋಡ್ ಬರೀಬೇಕು. ಇದ್ರ ಕೆಳಗೆ ದ ಪಿನ್ ಕೋಡ್ ಶುಡ್ ಬಿ ರಿಟರ್ನ್ ಕ್ಲಿಯರ್ಲಿ ಬಿಲೋ ದ ಪೋಸ್ಟ್ ಟೌನ್ ಕೆಳಗಡೆ ಬರೀಬೇಕು. ನೋ ರೂಟ್ ಅವಾಯ್ಡ್ ರೈಟಿಂಗ್ ವಯಾ ರೂಟ್ ಇಂಡಿಕೇಶನ್ಸ್ ಆ್ಯಸ್ ಪರ್ ಮಾಡರ್ನ್ ಸ್ಟ್ಯಾಂಡರ್ಡ್ಸ್. ಸೊ ನೀವು ಯಾರು ಲೆಟರ್ಸ್ ಕಳಿಸ್ತಿರ್ತಾರಲ್ಲ ಸೊ ಅವ್ರ ರೂಟ್ ಬರಿಬಾರ್ದು. ಇದನ್ನು ಪೋಸ್ಟ್ ಆಫೀಸ್ನವರೇ ಡಿಸೈಡ್ ಮಾಡ್ತಾರೆ.
ಸೊ ಯಾವ್ದು ರೂಟ್ ಈಸಿ ಇದೆ ಮತ್ತು ಫಾಸ್ಟಾಗಿ ಈ ಲೆಟ್ರು ಡೆಲಿವರಿ ಆಗ್ತದೆ ಅಂತ ಪೋಸ್ಟ್ ಆಫೀಸ್ನವರೇ ಅದನ್ನು ಡಿಸೈಡ್ ಮಾಡ್ತಾರೆ. ಸೊ ಲೆಟ್ರ್ ಕಳಿಸ್ತಾ ಇರುವಂಥವರು ರೂಟನ್ನು ಬರಿಬಾರ್ದು. ನೆಕ್ಸ್ಟು, ಇನ್ ಕೇಸ್ ಆಫ್ ಆರ್ಟಿಕಲ್ ಅಡ್ರೆಸ್ ಟು ಫಾರಿನ್ ಕಂಟ್ರೀಸ್ ದ ಅಡ್ರೆಸ್ ಶುಡ್ ಬಿ ರಿಟರ್ನ್ ಇನ್ ರೋಮನ್ ಲೆಟರ್ಸ್ ಆ್ಯಂಡ್ ಅರೇಬಿಕ್ ಫಿಗರ್ಸ್. ಸೊ ಈಗ ಫಾರಿನ್ ಕಂಟ್ರೀಸ್ಗೆ ನೀವು ಅಡ್ರೆಸ್ಸನ್ನು ಬರಿತಾ ಇದ್ದರೆ ಅಥವಾ ಲೆಟರ್ಸನ್ನು ಕಳಿಸ್ತಾ ಇದ್ದರೆ ಇದು ಇದರಲ್ಲಿ ಇರಬೇಕು, ರೋಮನ್ ಲೆಟರ್ಸಲ್ಲಿ ಇರಬೇಕು. ರೋಮನ್ ಲೆಟರ್ಸ್, ಅರೇಬಿಕ್ ಫಿಗರ್ಸ್. ರೋಮನ್ ಲೆಟರ್ಸ್ ಅಂದರೆ ಇಂಗ್ಲೀಷ್ ಆ್ಯಂಡ್ ಫಿಗರ್ಸ್ ಅಂದರೆ ನ್ಯೂಮೆರಿಕಲ್ಸ್ ಇದರಲ್ಲಿ ಬರೀಬೇಕು. ಓಕೆ, ನೆಕ್ಸ್ಟು ಈಗ ಪಾರ್ಸಲು ಮತ್ತು ರಿಜಿಸ್ಟ್ರ್ ಪೋಸ್ಟು ಇವುಗಳನ್ನೇನು ಕಳಿಸ್ತಾ ಇದ್ದರೆ ಸೊ ಅದನ್ನು ಲೆಟ್ರ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಇದ್ರ ಮೇಲೆ ಲೆಟ್ರ್ ಇದ್ದರೆ ಲೆಟ್ರ್ ಬರೀಬೇಕು, ಪಾರ್ಸಲ್ ಪೋಸ್ಟ್ ಇದ್ರೆ ಪಾರ್ಸಲ್ ಪೋಸ್ಟ್, ಇನ್ಶೂರ್ಡ್ ಇದ್ದರೆ ಇನ್ಶೂರ್ಡ್. ಸೊ ಈ ಥರ ಮೇಲೆ ನೀವು ಆ ಲೆಟ್ರ್ ಮೇಲೆ ಅದನ್ನು ಬರೆದಿರಬೇಕು. ಸೊ ದ್ಯಾಟ್ ಸಾರ್ಟಿಂಗ್ ಅಸಿಸ್ಟೆಂಟ್ಗಳಿಗೆ ಈಸಿ ಆಗ್ತದೆ ಸಾರ್ಟ್ ಮಾಡಲಿಕ್ಕೆ. ಇದು ಸ್ಪೀಡ್ ಇದೆನಾ, ಲೆಟ್ರ್ ಇದೆ, ಪಾರ್ಸಲ್ ಇದೆ ಅಂತ ಗೊತ್ತಾಗ್ತದೆ. ಸೊ ಇದು ಒಂದೇ ಅಲ್ಲದೆ ಇವಾಗ ಒಂದೊಂದು ಕೇಸಲ್ಲಿ ರಿಬೇಟ್ ಸಿಗ್ತದೆ. ರಿಬೇಟ್ ಅಂದರೆ ಬುಕ್ ಪೋಸ್ಟ್ ಮತ್ತು ಬ್ಲೈಂಡ್ ಲಿಟ್ರೇಚರ್ ಇವೆರಡಕ್ಕೆ ಇದನ್ನಿದೆ. ಸೊ ಬ್ಲೈಂಡ್ ಲಿಟ್ರೇಚರ್ ಅಪ್ ಟು ಮೇ ಬಿ 7 kg ಫ್ರೀ ಇದೆ, ಫ್ರೀಯಾಗಿ ಅದನ್ನು ಕಳಿಸ್ಬೋದು. ಸೊ ಅಂಥ ಕೇಸಲ್ಲಿ ನೀವು ಇದ್ರ ಮೇಲೆ ಬರಲಿಲ್ಲ ಅಂದರೆ ಗೊತ್ತಾಗೋದಿಲ್ಲ ಅದು ಯಾವುದಿದೆ ಅಂತ. ಸೊ ಆ ಟೈಮಲ್ಲಿ ಬುಕ್ ಪೋಸ್ಟ್ ಆರ್ ಬ್ಲೈಂಡ್ ಲಿಟ್ರೇಚರ್ ಅಂತ ಫುಲ್ ಕ್ಲಿಯರಾಗಿ ಇಲ್ಲಿ ಮೇಲೆ ಆ ಲೆಟರ್ ಮೇಲೆ ಬರೆದಿರಬೇಕು. ಓಕೆ, ನೆಕ್ಸ್ಟು ಅಡ್ರೆಸ್ಸಿಂಗ್ ಪರ್ಟಿಕ್ಯುಲರ್ಸ್. ಸೊ ಅರ್ಬನ್ ಏರಿಯಾ ಮತ್ತು ರೂರಲ್ ಏರಿಯಾಗೆ ಕಳಿಸ್ಬೇಕಂದ್ರೆ ಏನೇನು ನಿಮ್ಮದು ಅದರಲ್ಲಿ 2 ಅಡ್ರೆಸ್ಸಲ್ಲಿ ಡಾಟಾ ಇರಬೇಕಂತ ಕೊಟ್ಟಿದ್ದಾರೆ. ಪ್ರೈಮರಿ ಐ ಡಿ, ನೇಮ್ ಆಫ್ ದ ಅಡ್ರೆಸ್ ಇರಬೇಕು, ಲೊಕೇಶನ್, ಹೌಸ್ ನಂಬರ್ ಮತ್ತು ಸ್ಟ್ರೀಟು, ಫೈನಲ್ ಸಾರ್ಟ್, ಪೋಸ್ಟ್ ಟೌನ್ ಮತ್ತು ಪಿನ್. ಪೋಸ್ಟ್ ಟೌನ್ ಆಲ್ವೇಸ್ ಇನ್ ಬ್ಲಾಕ್ ಲೆಟರ್ಸ್, ಆಫ್ಟರ್ ದ್ಯಾಟ್ ಪಿನ್ ಕೋಡನ್ನು ಬರೀಬೇಕು. ಓಕೆ, ನೆಕ್ಸ್ಟು ರೂರಲ್ ಏರಿಯಾದಲ್ಲಿದ್ದರೆ ನೇಮ್ ಬರೀಬೇಕು. ಆ್ಯಂಡ್ ಇದರಲ್ಲಿ ಒಂದು ಆ್ಯಡ್ ಆಗಿದೆ, ಫಾದರ್ ಅವ್ರ ಹಸ್ಬೆಂಡ್ ನೇಮ್. ಯಾಕಂದರೆ ವಿಲೇಜಸಲ್ಲಿ ಅವ್ರದ್ದು ನೇಮ್ ಮೇಲೆ ಗೊತ್ತಾಗೋದಿಲ್ಲ. ಸೊ ನಾವು ಯಾವ ಥರ ಅವ್ರನ್ನ ಸರ್ಚ್ ಮಾಡ್ತೀವಿ ಆ ಪರ್ಸನ್ಸ್ ಅಂದರೆ ಸೊ ಅವ್ರ ಹಸ್ಬೆಂಡು ಅಥವಾ ಅವ್ರ ಫಾದರ್ ನೇಮ್ ಮೇಲೆ ಯಾರಿದ್ದಾರೆ ಆ ಪರ್ಸನ್ ಅಂತ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ರೂರಲ್ ಏರಿಯಾಸಲ್ಲಿ ಏನಾದರೂ ನೀವು ಆ ವಿಲೇಜಸ್ಗಳಿಗೆ ಲೆಟರ್ಸನ್ನು ಕಳಿಸ್ತಾ ಇದ್ದರೆ ಫಾದರ್ ನೇಮ್ ಮತ್ತು ಹಸ್ಬೆಂಡ್ ನೇಮನ್ನು ಕಂಪಲ್ಸರಿ ಆ್ಯಡ್ ಮಾಡಬೇಕು. ವಿಲೇಜ್ ನೇಮ್ ಬರೀಬೇಕು, ಥಾನಾ, ತಾಲೂಕ್ ಆ್ಯಂಡ್ ಪಿ ಒ ನೇಮ್, ಪೋಸ್ಟ್ ನೇಮ್ ಮಸ್ಟ್ ಬಿ ಇನ್ ಬ್ಲಾಕ್, ಪಿನ್ ಕೋಡ್ ಆ್ಯಂಡ್ ಡಿಸ್ಟ್ರಿಕ್ಟ್. ಓಕೆ, ಎಷ್ಟು ಪಾಯಿಂಟು. ನೆಕ್ಸ್ಟು, ವೆನ್ 2 or more post town in the same name and if pin is not noted, district name is compulsory. ಇವಾಗ ಒಂದು ಪ್ಲೇಸ್ ಇದೆ. ಸೊ ನೀವು ಎಕ್ಸಾಂಪಲ್ ಆಗಿ ತಗೋರಿ, ಹುಬ್ಳಿ ಮತ್ತು ಬೆಂಗಳೂರು ಅಂತ ಅನ್ಕೊಳ್ಳಿ. ಸೊ ಇದರಲ್ಲಿ ಒಂದು ಪ್ಲೇಸ್ ಇದೆ ABC. ನೆಕ್ಸ್ಟು ಬೆಂಗಳೂರಲ್ಲಿ ಒಂದು ಪ್ಲೇಸ್ ಇದೆ ABC. ಸೇಮ್ ನೇಮ್, ಪೋಸ್ಟ್ ಟೌನ್ ಎರಡು ಸೇಮ್ ಇದ್ದಾವ. 2 ಅಡ್ರೆಸ್ಸನ್ನು ಒಬ್ಬರು ನೇಮ್ ಬರೀತಾರೆ ABC, ಯಾವುದಂದರೆ ಅದು ಯಾವ್ದು ಪೋಸ್ಟ್ ಟೌನ್ ಇದೆಯಲ್ಲ ಅದನ್ನ ಬರೆದು ಬಿಡ್ತಾರೆ. ಸೊ ಇದು ಎಲ್ಲಿ ಹೋಗ್ಬೇಕು ಅವಾಗ? ಆ ಟೈಮಲ್ಲಿ ನೀವು ಡಿಸ್ಟ್ರಿಕ್ಟ್ ನೇಮನ್ನು ಕಂಪಲ್ಸರಿಯಾಗಿ ಬರೀಬೇಕು. ಓಕೆ, ಹುಬ್ಳಿ ಇದ್ದರೆ ಹುಬ್ಳಿ ಬರೀಬೇಕು, ಬೆಂಗಳೂರು ಇದ್ದರೆ ಬೆಂಗಳೂರು ಬರೀಬೇಕು. ಇದನ್ನು ಬರೆದ್ರೆ ಸಾರ್ಟಿಂಗ್ ಅಸಿಸ್ಟೆಂಟ್ಗಳಿಗೆ ಈಸಿ ಆಗ್ತದೆ. ಸೊ ಇದು ಈ ಪ್ಲೇಸಿಗೆ ಹೋಗಬೇಕು. ಅದಕ್ಕೋಸ್ಕರ ನೀವು ಡಿಸ್ಟ್ರಿಕ್ಟ್ ನೇಮನ್ನು ಬರೀಬೇಕು. ಇನ್ ಕೇಸ್ ವೆನ್ 2 or more districts in the same name in the country, if PIN is not noted, state name is compulsory. ಇವಾಗ ಕರ್ನಾಟಕದಲ್ಲಿ ಒಂದು ಪ್ಲೇಸ್ ಇದೆ, ಆಮೇಲೆ ತಮಿಳ್ನಾಡಲ್ಲಿ ಒಂದು ಪ್ಲೇಸ್ ಇದೆ. ಸೊ ಅವಾಗ ನೀವು ಡಿಸ್ಟ್ರಿಕ್ಟಿಗೆ ಕಳಿಸ್ತಾ ಇದ್ದೀರಾ, ಆ ಡಿಸ್ಟ್ರಿಕ್ಟ್ ನೇಮು ಇಲ್ಲಿ ಇದೆ, ತಮಿಳ್ನಾಡಲ್ಲಿ ಇದೆ, ಕರ್ನಾಟಕದಲ್ಲಿ ಇದೆ, ಸೇಮ್ ನೇಮಲ್ಲಿ ಇದೆ. ಆ ಟೈಮಲ್ಲಿ ನೀವೇನು ಮಾಡಬೇಕು, ಸ್ಟೇಟ್ ನೇಮನ್ನು ಕಂಪಲ್ಸರಿಯಾಗಿ ಆ್ಯಡ್ ಮಾಡಲೇಬೇಕು. ಸೊ ಇವೆರಡು ಪಾಯಿಂಟು ಇವು ಇಂಪಾರ್ಟೆಂಟ್ಸು. ಆ್ಯಂಡ್ ನೆಕ್ಸ್ಟು ಇಲ್ಲಿ ಅರ್ಬನ್ ಮತ್ತು ರೂರಲ್ ಅಡ್ರೆಸ್ಸಿಂಗ್ದು ಇದು ಕೊಟ್ಟಿದ್ದಾರೆ, ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ನೇಮ್ ABC ಸಾಹೇಬ್ ಆ್ಯಂಡ್ ರೂರಲ್ ಎಕ್ಸಾಂಪಲಲ್ಲಿ ಲಕ್ಷ್ಮಿ ಕೊಟ್ಟಿದ್ದಾರೆ, ವೈಫ್ ಆಫ್ ಚಿಕ್ಕರಾಮುದು. ಆಮೇಲೆ ವಿಲೇಜ್ ನೇಮ್ ಕೊಟ್ಟಿದ್ದಾರೆ, ಇದು ಅದರದ್ದು ಇದನ್ನು ಪಿನ್ ಕೋಡ್. ಓಕೆ, ಈ ಟೈಪ್ ನೀವು 2 ಅಡ್ರೆಸ್ಸನ್ನು ಬರೀಬೇಕು. ಆ್ಯಂಡ್ ಅರ್ಬನ್ನಲ್ಲಿ
ಗೋಲೆ ಮಾರ್ಕೆಟ್, ನ್ಯೂ ದಿಲ್ಲಿ, ಪಿನ್ ಕೋಡ್. ಪೋಸ್ಟ್ ಆಫೀಸ್ ನೇಮ್, ಲೊಕ್ಯಾಲಿಟಿ, ಪೋಸ್ಟ್ ಆಫೀಸ್, ಪಿನ್ ಕೋಡ್ ಸೇಮ್ ಆ್ಯಸ್ ಇಟ್ ಈಸ್ ನೀವು ಟು ಅಡ್ರೆಸ್ಸನ್ನು ಬರೀಬೇಕು. ಓಕೆ. ನೆಕ್ಸ್ಟ್ ಇವಾಗ ಕ್ಲಾಸ್ 27 ಡಿಫೆನ್ಸ್ ಮೇಲ್. ಡಿಫೆನ್ಸ್ ಪರ್ಸನ್ಸ್ಗೆ ಮೇಲ್ಸ್ ಫಾರ್ ಆರ್ಮಿ ಆ್ಯಂಡ್ ಏರ್ಫೋರ್ಸ್. ಆರ್ಮಿ ಮತ್ತು ಏರ್ಫೋರ್ಸಲ್ಲಿ ವರ್ಕ್ ಮಾಡ್ತಾ ಇರುವಂಥವ್ರಿಗೆ ನೀವು ಏನಾದರೂ ಲೆಟ್ರ್ ಕಳಿಸ್ಬೇಕಂದ್ರೆ ಅದನ್ನು ಯಾವ ಥರ ಲೆಟ್ರ್ ಬರೀಬೇಕು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಮೇಲ್ಸ್ ಫಾರ್ ಆರ್ಮಿ ಆ್ಯಂಡ್ ಏರ್ಫೋರ್ಸ್ ಗೋ ಥ್ರೂ 56 APO ಆ್ಯಂಡ್ 99 APO. ಎಸೆನ್ಷಿಯಲ್ ಸರ್ವಿಸ್ ನಂಬರ್, ರ್ಯಾಂಕ್, ನೇಮ್ ಆ್ಯಂಡ್ ಯೂನಿಟ್. ಡೋಂಟ್ ಇನ್ಕ್ಲೂಡ್ ಸಿವಿಲ್ ಸ್ಟೇಷನ್ ಆರ್ ಟೌನ್ ನೇಮ್ ಫಾರ್ ಸೆಕ್ಯೂರಿಟಿ. ಓಕೆ. ಇವಾಗ ಇದು ಆರ್ಮಿ ಮತ್ತು ಏರ್ಫೋರ್ಸಲ್ಲಿ ಇದ್ದವ್ರಿಗೆ ನೀವು ಫಸ್ಟ್ ಬರಿಬೇಕಂದ್ರೆ ಟು ಅಡ್ರೆಸ್ ಟು ಫಸ್ಟ್ ಏನು ಬರೀಬೇಕು? ಸರ್ವಿಸ್ ನಂಬರ್ ಅವ್ರಿಗೆ ಕೊಟ್ಟಿರ್ತಾರೆ 1 2 3 4 ಅಂತ ಅಂದ್ಕೊಳ್ಳಿ ಎಕ್ಸಾಂಪಲು. ಆಮೇಲೆ ರ್ಯಾಂಕ್, ಯಾವ ರ್ಯಾಂಕಲ್ಲಿ ಇದ್ದಾರೆ ಅವರು, ಸುಬೇದಾರ್, ನಾಯಿಕ್, ಲೆಫ್ಟಿನೆಂಟ್ ಯಾವ್ದು ಇರ್ತಾರಲ್ಲ ಸೊ ಅದನ್ನು ಬರಿಬೇಕು. ದೆನ್ ನೇಮ್, ಅವ್ರ ಹೆಸರು ಬರಿಬೇಕು, ಫಾರ್ ಎಕ್ಸಾಂಪಲ್ ರಮೇಶ್. ಆ್ಯಂಡ್ ಯೂನಿಟ್ ನೇಮನ್ನು ಬರಿಬೇಕು, ಅವರು ಯಾವ ಲೊಕೇಶನಲ್ಲಿ ಇದ್ದಾರೆ ಅದನ್ನು ಬರಿಬೇಕು, ಯೂನಿಟ್ ನೇಮ್. ಲಾಸ್ಟ್ ಏನು ಬರಿಬೇಕಂದ್ರೆ ಕೇರ್ ಆಫ್ 56 APO ಆರ್ 99 APO. APO ಅಂದರೆ ಆರ್ಮಿ ಪೋಸ್ಟ್ ಆಫೀಸ್. ಓಕೆ. ಇದನ್ನ ಎದಕ್ಕೆ ಬರಿಬೇಕಂದ್ರೆ ಸೊ ಇವಾಗ ಇಂಡಿಯಾ ಇದೆ ಇದು. ಓಕೆ. ಇದರಲ್ಲಿ ಇಲ್ಲಿ ಡೆಲ್ಲಿದಲ್ಲಿ 56 APO ಇದೆ ಮತ್ತು ಕೋಲ್ಕತ್ತಾದಲ್ಲಿ 99 APO ಇದೆ. ಇದು ಇಂಡಿಯಾ ಮ್ಯಾಪ್ ಅಂತ ಅಂದ್ಕೊಳ್ಳಿ ನೀವು. ಓಕೆ. ಸೊ ಇವ್ರದ್ದು ಆರ್ಮಿ ಮತ್ತು ಏರ್ಫೋರ್ಸ್ದವರು ಲೊಕೇಶನ್ಸು ಬೇರೆ ಬೇರೆ ಕಡೆ ಇರ್ತವೆ ಇಂಡಿಯಾದಲ್ಲಿ. 56 99 ಇವ್ರ ಲೊಕೇಶನ್ಸು ಬೇರೆ 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 ಕಡೆ ಇರ್ತವೆ. ಸೊ ಅದರದ್ದು ಪ್ಲೇಸ್ ಎಲ್ಲಿದೆ ಅಂತ ಅವ್ರ ಸೆಕ್ಯೂರಿಟಿ ರೀಸನ್ಗೋಸ್ಕರ ಯಾರಿಗೂ ಹೇಳಿರೋದಿಲ್ಲ ಮತ್ತು ನಮಗೂ ಗೊತ್ತಿರೋದಿಲ್ಲ ಅದು. ಸೊ ಅದಕ್ಕಾಗಿ ನೀವು ನೇಮು ಇದೆಲ್ಲ ಬರೆದು ನೆಕ್ಸ್ಟು ಕೇರ್ ಆಫ್, ಇದು ಡೆಲ್ಲಿ ನಿಯರ್ ಪ್ಲೇಸ್ ಇದ್ದರೆ ಕೇರ್ ಆಫ್ 56 APO ಬರೀಬೇಕು. ಆ್ಯಂಡ್ ನಿಯರ್ ಟು ಕೋಲ್ಕತ್ತಾ ಇದ್ದರೆ 99 APO ಬರೀಬೇಕು. ಸೊ ಇವರು ಇಲ್ಲಿ ಹೋದ ನಂತರ 56 APOಗೆ ಹೋದ ನಂತರ ಅವ್ರು ಏನು ಮಾಡ್ತಾರೆ, ಅದು ಯೂನಿಟ್ ಎಲ್ಲಿ ಬರ್ತದೆ ಅಂತ ನೋಡಿ ಸೊ ಅದನ್ನು ಫೀಲ್ಡ್ ಪೋಸ್ಟ್ ಆಫೀಸ್ಗಳಿಗೆ ಕಳಿಸ್ತಾರೆ. ಫೀಲ್ಡ್ ಪೋಸ್ಟ್ ಆಫೀಸ್ಗೆ ಕಳಿಸಿ ಅವ್ರು ನೆಕ್ಸ್ಟು ಡೆಲಿವರಿ ಮಾಡ್ತಾರೆ. ಸೊ ಆರ್ಮಿ ಮತ್ತು ಏರ್ಫೋರ್ಸ್ನಲ್ಲಿ ವರ್ಕ್ ಮಾಡುವಂಥವ್ರಿಗೆ ಏನಾದರೂ ಲೆಟರ್ ಕಳಿಸ್ಬೇಕಂದ್ರೆ ಸೊ ಈ ಸೀರಿಯಲಲ್ಲೇ ನೀವು ಅದನ್ನು ಬರಿಬೇಕು. ಆ್ಯಂಡ್ ಡೋಂಟ್ ಇನ್ಕ್ಲೂಡ್ ಸಿವಿಲ್ ಸ್ಟೇಷನ್ ಆರ್ ಟೌನ್ ನೇಮ್ಸ್. ಮತ್ತು ಅವರು ಯಾವ ಪ್ಲೇಸಲ್ಲಿ ಇದ್ದಾರಲ್ಲ ಅದು ಸ್ಟೇಷನ್ ನೇಮ್ ಮತ್ತು ಟೌನ್ ನೇಮ್ಸನ್ನು ಇನ್ಕ್ಲೂಡ್ ಮಾಡಬಾರ್ದು. ಯಾಕಂದರೆ ಅವ್ರ ಸೆಕ್ಯೂರಿಟಿ ಬಹಳಷ್ಟು ಇದಿರ್ತದೆ ಆರ್ಮಿ ಮತ್ತು ಏರ್ಫೋರ್ಸ್ದು. ಸೊ ಆ ರೀಸನ್ಗೋಸ್ಕರ ನೀವು ಅದನ್ನು ಆ್ಯಡ್ ಮಾಡಬಾರ್ದು. ಇದು 27 ಕ್ಲಾಸು. ನೆಕ್ಸ್ಟ್ 28 ಕ್ಲಾಸ್ ನಂಬರ್, ನೇವಿ ಅಲ್ಲಿ ವರ್ಕ್ ಮಾಡ್ತಾ ಇರುವಂಥ ಪರ್ಸನ್ಸ್ಗೆ ಲೆಟರ್ಸನ್ನು ಕಳಿಸ್ಬೇಕಂದ್ರೆ ಯಾವ ಥರ ನಾವು ಬರಿಬೇಕು. ಫಸ್ಟು ಸೇಮ್ ಆ್ಯಸ್ ಆರ್ಮಿದವ್ರಿಗೆ ಹೆಂಗೆ ಇದು ಮಾಡ್ತೀವಲ್ಲ ಸೊ ಅದೇ ಥರ ಟು ಅಡ್ರೆಸ್ಸು. ನಂಬರ್, ರ್ಯಾಂಕ್, ನೇಮ್ ಆ್ಯಂಡ್ ಹಿಯರ್ ಕೇರ್ ಆಫ್ ಏನು ಬರಿಬೇಕಂದ್ರೆ ಫ್ಲೀಟ್ ಮೇಲ್ ಆಫೀಸ್ ಬಾಂಬೆ. ಇವರಿಗೆ ನೀವು ಕೇರ್ ಆಫ್ ಬರಬೇಕು. ನೇವಿ ಅವರಿಗೆ INC ಅಂದರೆ ಇಂಡಿಯನ್ ನೇವಲ್ ಶಿಪ್ಸ್. ಇವರು ನೇವಿಯಲ್ಲಿ ವರ್ಕ್ ಮಾಡ್ತಾ ಇರುವಂಥವ್ರು. ಈಗ ಶಿಪ್ಪಲ್ಲಿ 6 ಮಂತ್ 6 ತಿಂಗಳ ತನಕ ಅದು ಸಮುದ್ರದಲ್ಲೇ ಇರ್ತದೆ ಶಿಪ್. ಸೊ ಅದಕ್ಕಾಗಿ ನೀವು ಲೆಟರ್ಸನ್ನು ಕಳಿಸ್ಬೇಕಂದ್ರೆ ಕೇರ್ ಆಫ್ ಫ್ಲೀಟ್ ಮೇಲ್ ಆಫೀಸ್ ಬಾಂಬೆ ಇವರಿಗೆ ಕಳಿಸ್ಬೇಕು. ಸೊ ಇವ್ರು ಏನು ಮಾಡ್ತಾರಂದರೆ ಈ ಶಿಪ್ಪಲ್ಲಿ ವರ್ಕ್ ಮಾಡ್ತಾ ಇರೋಂಥ ವರ್ಕರ್ಸ್ಗೆ ಅಥವಾ ನಿಮ್ಮ ಯಾರಾದರೂ ಇದ್ದರೆ ಸೊ ಅವರಿಗೆ ಅದು ಲೆಟರ್ಸು ತಲುಪ್ತದೆ. ಸೊ ಬಾಂಬೆ ಮತ್ತು ಕೋಲ್ಕತ್ತಾ ರೂಟಿಂಗ್ ಸಿಟೀಸ್ ಅಂತ ಕೊಟ್ಟಾರೆ. ಸೊ ಇದು ನೇವಿ ಪರ್ಸನ್ಸ್ಗೆ ನೀವು ಕಳಿಸ್ಬೇಕಂದ್ರೆ ಲೆಟರ್ಸು ಈ ಥರ ನೀವು ಅದನ್ನು ಬರಿಬೇಕು. ಓಕೆ. ನೆಕ್ಸ್ಟು ಇಂಡೆಫಿನೈಟ್ ಅಡ್ರೆಸ್ ಕರೆಕ್ಟ್ ಇರಲಿಲ್ಲ ಅಥವಾ ಪೂರ್ಣವಾಗಿ ನೀವು ಅಡ್ರೆಸ್ ಬರಲಿಲ್ಲ ಅಂದರೆ
ಸೊ ಅವು ಏನಾಗ್ತವೆ? ನಾಟ್ ಡೆಲಿವರ್. ಪೋಸ್ಟ್ ಆಫೀಸ್ ವೋಂಟ್ ಡೆಲಿವರ್ ಇಫ್ ಅಡ್ರೆಸ್ ಈಸ್ ಇನ್ಕಂಪ್ಲೀಟ್. ಸೊ ಇದನ್ನು ನೀವು ಹೈಲೈಟ್ ಮಾಡ್ಕೋಬೇಕು. ವೋಂಟ್ ಡೆಲಿವರ್ ಮಾಡೋದಿಲ್ಲ ಪೋಸ್ಟ್ ಆಫೀಸು ಇನ್ಕಂಪ್ಲೀಟ್ ಇತ್ತಂದರೆ ಅಡ್ರೆಸ್ಸು. ದ ಎಕ್ಸಾಂಪಲ್ಸ್ ಅಂದರೆ ಜಸ್ಟ್ ಇನಿಷಿಯಲ್ಸ್. ಇವಾಗ ಇನಿಷಿಯಲ್ ನೇಮ್ ಎ ಪಾಟೀಲ್ ಆರ್ ಲೈಕ್ ದಿಸ್ ಇನಿಷಿಯಲ್ಸ್ ಅಷ್ಟೇ ಬರೆದ್ರೆ, ಮತ್ತು ಫಿಗರ್ಸ್ ಅಷ್ಟೇ ಬರೆದ್ರೆ, ಫಿಕ್ಟಿಷಿಯಸ್ ನೇಮ್ಸ್ ಏನಾದರೂ ಬೇರೆ ನೇಮ್ಸ್ ಬರೆದ್ರೆ, ಮತ್ತು ಇವಾಗ ಕ್ರಿಶ್ಚಿಯನ್ಸ್ ಎಲ್ಲ ಇರ್ತಾರಲ್ಲ ವಿದೌಟ್ ಅಡ್ರೆಸ್, ಸೊ ಅಂಥ ಲೆಟರ್ಸ್ ಏನಾದರೂ ಬರೆದ್ರೆ ಅದು ಡೆಲಿವರಿ ಆಗೋದಿಲ್ಲ, ವಾಪಸ್ ನಿಮಗೆ ಬರ್ತದೆ. ಓಕೆ. ಅಡ್ರೆಸ್ ಟು ಆಫೀಸರ್ ಆರ್ ಅ ಪೋಸ್ಟ್ ಮಾಸ್ಟರ್ ವಿದೌಟ್ ಸ್ಪೆಸಿಫೈಯಿಂಗ್ ಡೀಟೇಲ್ಸ್ ಇದು ಇಂಡೆಫಿನೈಟ್. ಇದನ್ನು ಇಂಡೆಫಿನೈಟ್ ಅಂತ ಟ್ರೀಟ್ ಮಾಡ್ತಾರೆ. ಸೊ ಈಗ ಪೋಸ್ಟ್ ರಿಸ್ಟಾಂಟ್ ಅಂತ ಆರ್ಟಿಕಲ್ಸ್ ಬರ್ತವೆ. ಈಗ ಪೋಸ್ಟ್ ರಿಸ್ಟಾಂಟ್ ಅಂದರೆ ನಿಮ್ಗೆ ಹೇಳ್ಬೇಕಂದ್ರೆ, ಬೆಂಗಳೂರಲ್ಲಿ ಒಬ್ಬರು ಪಾರ್ಟಿ ಇದ್ದಾರೆ. ಸೊ ಅವ್ರೇನು ಮಾಡ್ತಾರೆ, ಒಂದು ಲೆಟ್ರನ್ನ ಹುಬ್ಳಿಗೆ ಕಳಿಸ್ತಾರೆ. ಈಗ ಒಂದು ಪಾರ್ಸಲನ್ನು ಹುಬ್ಳಿಗೆ ಕಳಿಸ್ತಾರೆ ಥ್ರೂ ಪೋಸ್ಟ್ ಮೂಲಕ ಅವರು ಕಳಿಸ್ತಾರೆ. ಬಟ್ ಅದನ್ನೇನು ಅಡ್ರೆಸ್ ಏನು ಮಾಡಿರ್ತಾರೆ ಅಂದರೆ ಅವರು ಕೇರ್ ಆಫ್ ಪೋಸ್ಟ್ ಮಾಸ್ಟರ್ ಅಂತ ಹಾಕಿರ್ತಾರೆ. ವೇಟ್ ಟಿಲ್ ಅರೈವಲ್ ಇದನ್ನು ಬರೆದು ಅವರು ಪೋಸ್ಟ್ ಮಾಸ್ಟರ್ ಅವರ ಇದಕ್ಕೆ ಕಳಿಸಿರ್ತಾರೆ. ಸೊ ಇವ್ರೇನು ಮಾಡ್ತಾರೆ, ಬೆಂಗಳೂರದಿಂದ ಇದು ಪೋಸ್ಟ್ ಆಫೀಸ್ ಥ್ರೂ ಪಾರ್ಸಲ್ ಬರ್ತದೆ. ಇವ್ರೇನು ಮಾಡ್ತಾರೆ, ಟ್ರೈನ್ ಹಿಡ್ಕೊಂಡು ಹುಬ್ಳಿ ತನಕ ಬರ್ತಾರೆ. ಸೊ ಇವರು ಇಲ್ಲಿ ಬಂದು ಈ ಲೆಟ್ರಸನ್ನು ತಗೋತಾರೆ. ಸೊ ಆ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ, ಇದೇ ಒಬ್ಬರೇ ಪಾರ್ಟಿ ಬೆಂಗಳೂರಲ್ಲಿರೋರು ಅವರೇ ಬಂದು ಹುಬ್ಳಿಗೆ ಬಂದು ಆ ಪಾರ್ಸಲನ್ನು ತಗೋತಾರೆ. ಆ ಸಂದರ್ಭದಲ್ಲಿ ಸೊ ಅವ್ರೇನು ಮಾಡ್ತಾರೆ, ಕೇರ್ ಆಫ್ ಪೋಸ್ಟ್ ಮಾಸ್ಟರ್ ಅಂತ ಹಾಕಿ ಕಳಿಸಿರ್ತಾರೆ. ಸೊ ಇಂತಹ ಇದಕ್ಕೆ ಪೋಸ್ಟ್ ರಿಸ್ಟಾಂಟ್ ಅಂತ ಅಂತಾರೆ. ಸೊ ಅಂಥ ಅಡ್ರೆಸ್ ಟು ಆಫೀಸ್ ಅವರ ಪೋಸ್ಟ್ ಮಾಸ್ಟರ್ ವಿದೌಟ್ ಸ್ಪೆಸಿಫೈಯಿಂಗ್ ಡೀಟೇಲ್ಸ್, ಕರೆಕ್ಟಾಗಿ ಡೀಟೇಲ್ಸನ್ನು ಹಾಕಲಿಲ್ಲ, ಓನ್ಲಿ ಪೋಸ್ಟ್ ಮಾಸ್ಟರ್ ಕೇರ್ ಆಫ್. ಈಗ ಎಕ್ಸಾಂಪಲ್ ಟು ಅಡ್ರೆಸ್ ನೇಮ್ ಬರೆದಿರ್ತಾರೆ, ನೇಮ್ ಲಕ್ಕಿ ಅಂತ ಅಂದ್ಕೊಳ್ಳಿ, ಲಕ್ಕಿ ಬ್ಯಾಂಗ್ಳೂರು GPO. ಸೊ ಇಷ್ಟ ಬರೆದ್ರೆ ಇದು ಲೆಟ್ರ್ ಡೆಲಿವರಿ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ನೇಮ್ ಲಕ್ಕಿ ಬ್ಯಾಂಗ್ಳೂರು GPO ಆ್ಯಂಡ್ ಪಿನ್ ಕೋಡ್ ಇಷ್ಟ ಬರೆದ್ರೂ ಇದು ಡೆಲಿವರಿ ಆಗೋದಿಲ್ಲ. ಸೊ ಇದು ಲಕ್ಕಿ ಅನ್ನೋರು ಯಾರು, ಅವ್ರದ್ದು ಏನು ಹೌಸ್ ನಂಬರ್ ಬರೀಬೇಕು, ಸ್ಟ್ರೀಟು, ಇದೆಲ್ಲವನ್ನು ಅವರು ಮೆನ್ಷನ್ ಮಾಡಬೇಕು. ಸೊ ಅಂದಾಗ ಮಾತ್ರ ಅದು ಡೆಲಿವರ್ ಆಗ್ತದೆ ಕರೆಕ್ಟಾಗಿ. ಪೋಸ್ಟ್ ಬಾಕ್ಸ್ ಆರ್ಟಿಕಲ್ಸ್ ಮಸ್ಟ್ ಮೆನ್ಷನ್ ದ ರೆಂಟರ್ಸ್ ನೇಮ್. ಪೋಸ್ಟ್ ಬಾಕ್ಸ್ ಇವಾಗ ಒಂದೊಂದು ಪೋಸ್ಟ್ ಬಾಕ್ಸು ತೊಗೊಂಡಿರ್ತಾರೆ ಕಸ್ಟಮರ್ಸ್. ಸೊ ಅದಕ್ಕೆ ಲೆಟರ್ಸ್ ಬರ್ತವೆ. ಆ ಟೈಮಲ್ಲಿ ಕರೆಕ್ಟಾಗಿ ರೆಂಟರ್ಸ್ ನೇಮನ್ನು ಬರೀಬೇಕು, ಪೋಸ್ಟ್ ಬಾಕ್ಸ್ ನಂಬರನ್ನು ಬರೀಬೇಕು. ಆ್ಯಂಡ್ ಆ ಟೈಮಲ್ಲಿ ಮಾತ್ರ ಅದು ಡೆಲಿವರ್ ಆಗ್ತದೆ. ಇನ್ ಕೇಸ್ ರೆಂಟರು ಪೋಸ್ಟ್ ಬಾಕ್ಸ್ದು ರೆಂಟು ತುಂಬಲಿಲ್ಲ ಅಂದರೂ ಕೂಡ ಆ ಟೈಮಲ್ಲಿ ಕೂಡ ಅದು ಲೆಟ್ರು ಡೆಲಿವರಿ ಆಗೋದಿಲ್ಲ. ಸೊ ರೆಂಟು ಸ್ಟಾರ್ಟ್ ಇರಬೇಕಾದ್ರದ್ದು ಮತ್ತು ಅವರು ಪೇ ಮಾಡಿರಬೇಕು. ಆ ಟೈಮಲ್ಲಿ ಆ ಲೆಟ್ರು ಡೆಲಿವರಿ ಆಗ್ತದೆ. ಓಕೆ. ನೆಕ್ಸ್ಟು ಕ್ಲಾಸ್ 30 ಆ್ಯಡಿಂಗ್ ಸೆಂಡರ್ಸ್ ಡೀಟೇಲ್ಸ್. ಸೆಂಡರ್ ಡೀಟೇಲ್ಸನ್ನು ನಾವು ಯಾಕೆ ಆ್ಯಡ್ ಮಾಡಬೇಕು? ಸೆಂಡರ್ ಡೀಟೇಲ್ಸ್ ಮೀನ್ಸ್ ಫ್ರಾಮ್ ಅಡ್ರೆಸ್, ಎಲ್ಲಿಂದ ಆ ಲೆಟ್ರು ಹೋಗ್ತಾ ಇದೆ. ಸೊ ಇದನ್ನು ನಾವು ಯಾಕೆ ಆ್ಯಡ್ ಮಾಡಬೇಕು? ಯಾಕಂದರೆ ಟು ಅಡ್ರೆಸ್ಸನ್ನು ಬರೆದಿರ್ತೀರಿ ನೀವು. ಸೊ ಆ ಲೆಟ್ರು ಇನ್ ಕೇಸು ಡೆಲಿವರಿ ಆಗಲಿಲ್ಲ, ಇನ್ಸಫಿಷಿಯೆಂಟ್ ಅಡ್ರೆಸ್ ಇತ್ತಂದರೆ ಅದು ಎಲ್ಲಿ ಹೋಗಬೇಕು? ವಾಪಸ್ ಸೆಂಡರ್ಸ್ಗೆ ಬರಬೇಕು. ಸೆಂಡರ್ ಅಡ್ರೆಸ್ಸನ್ನು ನೀವು ಬರೆದಿರಬೇಕು ಕರೆಕ್ಟಾಗಿ. ಓಕೆ. ಅಂದಾಗ ಮಾತ್ರ ಸೆಂಡರ್ ಅಡ್ರೆಸ್ಗೆ ಬರ್ತದೆ. ಇಲ್ಲಾಂದರೆ RLO ರಿಟರ್ನ್ ಲೆಟ್ರ್ ಆಫೀಸ್ಗೆ ಹೋಗ್ತದೆ. ರಿಟರ್ನ್ ಲೆಟ್ರ್ ಆಫೀಸಲ್ಲಿ ಏನು ಮಾಡ್ತಾರೆ, ಇದು ಮಾಡ್ತಾರೆ, ಅದನ್ನೆಲ್ಲ ಫೈರಿಂಗ್ ಮೂಲಕ ಅವು ಲೆಟರ್ಸ್ನೆಲ್ಲ ಸುಡ್ತಾರೆ RLO ಲೆಟ್ರಸಲ್ಲಿ. ಫಸ್ಟ್ ಏನು ಮಾಡ್ತಾರೆ ಅವರು, ಸೆಂಡರ್ ಅಡ್ರೆಸ್ಸು ಪೋಸ್ಟ್ ಆಫೀಸ್ ಅದು ಲೆಟ್ರ್ ಮೇಲೆ ಇದೇನು ಚೆಕ್ ಮಾಡ್ತಾರೆ, ಇಲ್ಲ ಅದನ್ನ ಓಪನ್ ಮಾಡ್ತಾರೆ. ಸೊ ಇನ್ಸೈಡ್ ಏನಾದರೂ ಅಡ್ರೆಸ್ ಇದೆಯನ್ನು ನೋಡ್ತಾರೆ. ಇನ್ಸೈಡ್ ಕೂಡ ಇರಲಿಲ್ಲ ಅಂದರೆ ಸೊ ಅದನ್ನು ಲೆಟ್ರನ್ನು ಇದು ಮಾಡಿಬಿಡ್ತಾರೆ. ಓಕೆ. ಸೊ ಅದೇ ರೀಸನ್ಗೋಸ್ಕರ ನೀವು ಅದು ಲೆಟ್ರ್ ವಾಪಸ್ ನಿಮ್ಗೆ ಬರಬೇಕಂದ್ರೆ ಸೆಂಡರ್ ಅಡ್ರೆಸ್ಸನ್ನು ಕರೆಕ್ಟಾಗಿ ಬರೆದಿರಬೇಕು. ಸೊ ಸೆಂಡರ್ ಅಡ್ರೆಸ್ಸನ್ನು ಎಲ್ಲಿ ಬರಿಬೇಕು? ಸೆಂಡರ್ ಅಡ್ರೆಸ್ಸನ್ನು ಪ್ಲೇಸ್ಮೆಂಟ್ ರಿಟರ್ನ್ ಎಟ್ ದ ಬಾಟಮ್ ಲೆಫ್ಟ್ ಹ್ಯಾಂಡ್ ಕಾರ್ನರ್ ಆಫ್ ದ ಫ್ರಂಟ್ ಸೈಡ್. ಇವು ಅಪ್ಪರ್ ಸೈಡ್, ಲೋವರ್ ಸೈಡು, ಬಾಟಮ್ ಲೆಫ್ಟ್ ಅಂದರೆ ಈ ಸೈಡು ಏನು ಮಾಡಬೇಕು, ಫ್ರಾಮ್ ಅಡ್ರೆಸ್ಸನ್ನು ಬರೀಬೇಕು. ಓಕೆ. ಅಥವಾ ಇದ್ರ ಬ್ಯಾಕ್ ಸೈಡು ಫ್ರಾಮ್ ಅಡ್ರೆಸ್ಸನ್ನು ಬರೀಬೇಕು.
ನೆಕ್ಸ್ಟು ಪರ್ಪೋಸ್ ಟು ರಿಟರ್ನ್ ಅನ್ಡೆಲಿವರ್ ಆರ್ಟಿಕಲ್ ಪ್ರಾಂಪ್ಟ್ಲಿ ಆ್ಯಂಡ್ ಸೇಫ್ಲಿ ವಿದೌಟ್ ಓಪನಿಂಗ್ ದೆಮ್. ಕರೆಕ್ಟಾಗಿ ನಿಮಗೆ ವಾಪಸ್ ತಂದು ಅದನ್ನು ತಲುಪಿಸ್ಲಿಕ್ಕೆ ನೀವು ಸೆಂಡರ್ ಅಡ್ರೆಸ್ಸನ್ನು ಕಂಪಲ್ಸರಿ ಬರಲೇಬೇಕು. ಎಸೆನ್ಷಿಯಲ್ ಫಾರ್ ರಿಜಿಸ್ಟರ್ ಆರ್ಟಿಕಲ್ಸ್ ಆ್ಯಂಡ್ ಪಾರ್ಸಲ್ ಮತ್ತು ರಿಜಿಸ್ಟರ್ ಆರ್ಟಿಕಲ್ಸ್ಗಳಿಗೆ ಇದು ಕಂಪಲ್ಸರಿ ಇರ್ತದೆ. ಓಕೆ, ಕ್ಲಾಸ್ 13ನಲ್ಲಿ ಎಡಿಷನ್ ಆಫ್ ಸೆಂಡರ್ಸ್ ಅಡ್ರೆಸ್ ಇದೆಯಲ್ಲ, ಸೊ ಇದರಲ್ಲಿ ಮತ್ತೊಂದು ಪಾಯಿಂಟ್ ಬರ್ತದೆ, ಫೋಟೋಗ್ರಫಿ. ಇನ್ ಕೇಸ್ ಆಫ್ photographs sent by packet post, the name and address of the sender should always be written on the back of the photography. ಇವಾಗ ಫೋಟೋಗ್ರಫಿ ಏನಾದರೂ ಪ್ಯಾಕೆಟ್ ಪೋಸ್ಟ್ ಮೂಲಕ ಕಳಿಸಿದ್ರೆ, ಸೊ ಇದರಲ್ಲಿ ಫೋಟೋಗ್ರಫಿ ಇರ್ತದೆ. ಇದು ಇನ್ ಕೇಸ್ ಓಪನ್ ಆಗಿ ಬಿತ್ತಂದರೆ, ಸೊ ಆವಾಗ ಇದು ಯಾವ ಪ್ಯಾಕೆಟ್ದಿಂದ ಬಿದ್ದಿದೆ ಅಂತ ಗೊತ್ತಾಗೋದಿಲ್ಲ. ಸೊ ಆ ಕೇಸಲ್ಲಿ ನೀವೇನು ಮಾಡಬೇಕು, ಇದ್ರ ಬ್ಯಾಕ್ ಸೈಡು ಸೆಂಡರ್ಸ್ ಆಲ್ವೇಸ್ ರೈಟ್ ಸೆಂಡರ್ ಅಡ್ರೆಸ್ಸನ್ನು ಬರಿಬೇಕಲ್ಲಿ. ಫೋಟೋ ಕಾಪಿ ಇರ್ತದಲ್ಲ, ಸೊ ಅದರ ಬ್ಯಾಕ್ ಸೈಡ್ ನೀವು ಬರೆದ್ರಂದರೆ ಇನ್ ಕೇಸ್ ಇದು ಓಪನ್ ಆದರೂ ಕೂಡ ಅದು ಗೊತ್ತಾಗ್ತದೆ ಇದು ಯಾವ ಪ್ಯಾಕೆಟಿಂದ ಬಂದಿದೆ ಅಥವಾ ಯಾರು ಕಳಿಸಿದ್ದಾರೆ ಅಂತ. ಸೊ ಇದು ಸೆಂಡರ್ಸ್ ಡೀಟೇಲ್ಸಲ್ಲೇ ಇದು ಒಂದು ಪಾಯಿಂಟ್ ಬರ್ತದೆ. ಸೊ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಕ್ಲಾಸ್ 31 ಏನಿದೆ ಅಂದರೆ ಇಂಟಿಮೇಷನ್ ಆಫ್ ಅಡ್ರೆಸ್ ಟು ಕರೆಸ್ಪಾಂಡೆಂಟ್ಸ್ ಅಬ್ರಾಡಲ್ಲಿ ಇರುವಂತಹ ಬೇರೆ ಕಂಟ್ರಿಯಲ್ಲಿ ಇರ್ತಾರಲ್ಲ, ಸೊ ಅವ್ರೇನಾದರೂ ನಿಮಗೆ ಇಂಡಿಯಾಗೆ ಲೆಟರ್ಸನ್ನು ಕಳಿಸ್ಬೇಕಂದ್ರೆ, ಸೊ ಅವರಿಗೆ ನೀವು ಯಾವ ಥರ ಅಡ್ರೆಸ್ಸನ್ನು ಕೊಡಬೇಕು ಅಥವಾ ಅವರು ಕಳಿಸ್ಬೇಕಂದ್ರೆ ಯಾವ ಥರ ಅವರು ಅಡ್ರೆಸ್ಸನ್ನು ಬರಿಬೇಕು ಅನ್ನೋದು ಇದರಲ್ಲಿ. ಸೊ ಆಲ್ವೇಸ್ ಮೆನ್ಷನ್ ದ ನೇಮ್ ಆಫ್ ದ ಸ್ಟೇಟ್. ಫಾರ್ ಎಕ್ಸಾಂಪಲ್ಲು ಅವರು ಕೆನಡಾದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ. ಸೊ ಅವ್ರು ಏನು ಮಾಡ್ತಾರೆ, ಒಂದು ಲೆಟ್ರನ್ನ ಇಂಡಿಯಾದಲ್ಲಿರುವಂತಹ ಪರ್ಸನ್ಸ್ಗೆ ಅವರು ಕಳಿಸ್ತಾರೆ. ಓಕೆ, ಸೊ ಅವ್ರೇನು ಮಾಡಬೇಕು, ಇದು ಲೆಟ್ರಸನ್ನು ಕಳಿಸ್ಬೇಕಂದ್ರೆ ಕಂಪಲ್ಸರಿ ನೇಮ್ ಆಫ್ ದ ಸ್ಟೇಟ್, ಯಾವ ಸ್ಟೇಟಲ್ಲಿ ಅವರು ಇದ್ದಾರೆ, ಯಾರಿಗೆ ಕಳಿಸ್ತಾ ಇದ್ದಾರಲ್ಲ, ಸೊ ಅವರು ಸ್ಟೇಟನ್ನು ಮೆನ್ಷನ್ ಮಾಡಬೇಕು. ಆ್ಯಂಡ್ ಲಾಸ್ಟ್ ಲೈನ್ ಇಂಡಿಯಾ ಇನ್ ಬ್ಲಾಕ್ ಲೆಟರ್ಸನ್ನು ಬರಿಬೇಕು. ಯೂಸ್ ರೋಮನ್ ಲೆಟರ್ಸ್ ಆ್ಯಂಡ್ ಅರೇಬಿಕ್ ನ್ಯೂಮರಲ್ಸ್, ಇಂಗ್ಲೀಷ್ ಲೆಟರ್ಸ್. ಸೊ ಇವರು ಅದನ್ನು ಕಂಪಲ್ಸರಿ ಮೆನ್ಷನ್ ಮಾಡಿರಬೇಕು. ಸೊ ಇವಾಗ ಕೆನಡಾದಲ್ಲಿರುವಂಥವರು ಒಬ್ಬರಿಗೆ ಕಳಿಸ್ತಾ ಇದ್ದಾರೆ ಅಂದ್ಕೊಳ್ಳಿ ಲೆಟರನ್ನು, ಅವರು ಕರ್ನಾಟಕದಲ್ಲಿ ಇದ್ದಾರೆ. ಓಕೆ, ಟು ಅಡ್ರೆಸ್ ನೇಮ್ ಬರೀತಾರೆ ಆ್ಯಂಡ್ ದಾವಣಗೆರೆ ಮೆನ್ಷನ್ ಮಾಡ್ತಾರೆ. ಆಮೇಲೆ ಪಿನ್ ಕೋಡ್ ಹಾಕ್ತಾರೆ. ಓಕೆ, ಪಿನ್ ಕೋಡ್ ಏನಿದೆ ನೋಡಿ, ಸೊ ಅದನ್ನು ಹಾಕ್ತಾರೆ. ಅವರು ಸ್ಟೇಟನ್ನು ಮೆನ್ಷನ್ ಮಾಡೋದಿಲ್ಲ. ಸೊ ಆವಾಗ ಸಾರ್ಟಿಂಗ್ ಅಸಿಸ್ಟೆಂಟ್ಗಳಿಗೆ ಯಾವ ಸ್ಟೇಟ್ಗೆ ಕಳಿಸ್ಬೇಕು ಅಥವಾ ಎಲ್ಲಿ ಕಳಿಸ್ಬೇಕು ಇದನ್ನು ಅಂತ ಕನ್ಫ್ಯೂಷನ್ಸ್ ಆಗ್ತವೆ. ಫಸ್ಟ್ ನೀವು ಕರ್ನಾಟಕ ಅಂತ ಮೆನ್ಷನ್ ಮಾಡಿದರೆ ಆ ಟೈಮಲ್ಲಿ ಡೈರೆಕ್ಟ್ ಅವರು ಕೆನಡಾದಿಂದ ಬಂದಿರೋಂಥ ಲೆಟ್ರಿಗೂ ಆವಾಗ ಕರ್ನಾಟಕಕ್ಕೆ ಕಳಿಸ್ತಾರೆ. ಈ ರೂಟ್ಗೆ ಅದು ಲೆಟ್ರ್ ಬರ್ತದೆ, ದೆನ್ ದಾವಣಗೆರೆ. ಓಕೆ, ಸೊ ಅದಕ್ಕಾಗಿ ಸ್ಟೇಟ್ ನೇಮನ್ನು ಕಂಪಲ್ಸರಿಯಾಗಿ ಆ್ಯಡ್ ಮಾಡಲೇಬೇಕು. ಇಫ್ ಅಬ್ರಾಡ್ದಿಂದ ಯಾವುದಾದ್ರೂ ಅಥವಾ ಬೇರೆ ಕಂಟ್ರಿಯಲ್ಲಿರುವಂಥವ್ರು ನಿಮಗೆ ಲೆಟರ್ಸನ್ನು ಕಳಿಸ್ತಾ ಇದ್ದಾರೆ, ಸೊ ಅದನ್ನು ನೀವು ಮೆನ್ಷನ್ ಮಾಡಬೇಕು. ಇದು ಕ್ಲಾಸ್ 31 ಇದರ ಬಗ್ಗೆ ಹೇಳ್ತದೆ. ಓಕೆ.